ಧಾರವಾಡದ ಯಮರೂಪಿ ಕಟ್ಟಡದಡಿ ಸಿಲುಕಿದ್ದ ಯುವಕನೊಬ್ಬ 4 ದಿನಗಳ ನಂತರ ಸಾವನ್ನೇ ಗೆದ್ದು ಹೊರಬಂದಿದ್ದಾನೆ. 24 ವರ್ಷದ ಸೋಮು ರಾಮನಗೌಡ ಬದುಕಿ ಬಂದ ಧೀರ. ಅವಶೇಷಗಳಡಿ ಮೇಲೆದ್ದು ನಡೆದುಕೊಂಡು ಹೊರಬಂದ ಸೋಮುರನ್ನ ಚಪ್ಪಾಳೆ ಮೂಲಕ ಸ್ವಾಗತಿಸಿ ರಕ್ಷಣಾ ಸಿಬ್ಬಂದಿ ಸಂಭ್ರಮಿಸಿದ್ರು. ಇನ್ನು ಕಟ್ಟಡ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಸಂಗೀತ ಅನ್ನೋರ ಮೃತದೇಹವನ್ನ ರಕ್ಷಣಾ ಸಿಬ್ಬಂದಿ ಹೊರತೆಗೆದು ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ರಾಜ್ಯ ಲೋಕ ಅಖಾಡದಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ರಂಗೇರ್ತಿದೆ. ಹಾಸನದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯಾಹ್ನ 12:05 ರಿಂದ 12:45 ಒಳಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಿನೇಷನ್ಗೂ ಮೊದಲು ಟೆಂಪಲ್ ರನ್ ನಡೆಸುತ್ತಿರೋ ರೇವಣ್ಣ ಫ್ಯಾಮಿಲಿ ಹೊಡೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ತಾಯಿ ಭವಾನಿ ಪುತ್ರನಿಗೆ ಸಿಹಿ ತಿನ್ನಿಸಿ ಹರಸಿದ್ರು. ಟೆಂಪಲ್ ರನ್ ಬಳಿಕ ಮೆರವಣಿಗೆ ಮೂಲಕ ಸಾಗಿ ಪ್ರಜ್ವಲ್ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ರಾಜ್ಯದ 21 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಹಾಲಿ ಇರುವ ಸಂಸದರ ಹೆಸರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಆದರೆ ಕೊಪ್ಪಳ ಕ್ಷೇತ್ರದ ಹಾಲಿ ಸಂಸದ ಕರಡಿ ಸಂಗಣ್ಣ ಹೆಸರು ಘೋಷಣೆ ಆಗಿಲ್ಲ. ಈ ಹಿಂದೆ ತಮ್ಮ ಹೆಸರೇ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಅಂತ ಕರಡಿ ಸಂಗಣ್ಣ ಹೇಳಿದ್ರು. ಇದೀಗ ಮೊದಲ ಪಟ್ಟಿಯಲ್ಲಿ ಕರಡಿ ಸಂಗಣ್ಣ ಹೆಸರು ಇಲ್ಲದ ಹಿನ್ನೆಲೆ ಕಾರ್ಯಕರ್ತರಲ್ಲಿ ಗೊಂದಲ ಏರ್ಪಟ್ಟಿದೆ. ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಇನ್ನೊಂದೆಡೆ ಪ್ರಕಾಶ್ ರೈ ಬೆಂಗಳೂರು ಕೇಂದ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಇವರಿಬ್ಬರಲ್ಲಿ ಯಾರೊಬ್ಬರು ಗೆಲುವು ಸಾಧಿಸಿದ್ರೂ ಇತಿಹಾಸವೊಂದರ ಸೃಷ್ಟಿಗೆ ಕಾರಣವಾಗ್ತಾರೆ. 52 ವರ್ಷಗಳ ನಂತರ ಪಕ್ಷೇತರ ಅಭ್ಯರ್ಥಿಯೊಬ್ಬರು ರಾಜ್ಯದಿಂದ ಸಂಸತ್ಗೆ ಪ್ರವೇಶ ಮಾಡಲಿದ್ದಾರೆ. 1967ರಲ್ಲಿ ದಿನಕರ್ ದೇಸಾಯಿ ಪಕ್ಷೇತರರಾಗಿ ಸಂಸತ್ ಪ್ರವೇಶಿಸಿದ್ರು. ಬೆಂಗಳೂರಿನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ನೀರಿನ ಬೇಡಿಕೆ ಹೆಚ್ಚಾಗಿದೆ. ಕಾವೇರಿ ನೀರಿನ ಪೂರೈಕೆಯಲ್ಲಿನ ಅನುಪಸ್ಥಿತಿ ಹಾಗೂ ಬೋರ್ವೆಲ್ಗಳು ಬತ್ತುತ್ತಿರುವ ಹಿನ್ನೆಲೆ ನೀರಿಗಾಗಿ ಬೇಡಿಕೆ ಹೆಚ್ಚಾಗಿದೆ. ಬೆಂಗಳೂರಿನ ಅಕ್ಷಯ ನಗರದಲ್ಲಿ 2,000ಕ್ಕೂ ಅಧಿಕ ಫ್ಲಾಟ್ಗಳಿದ್ದು ಅವರೆಲ್ಲ ಟ್ಯಾಂಕರ್ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಇನ್ನು ಕಳೆದ ವರ್ಷ 110 ಟ್ಯಾಂಕರ್ ನೀರಿಗೆ ಬೇಡಿಕೆ ಇತ್ತು. ಆದರೆ ಈ ಬಾರಿ ಬೇಡಿಕೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು ನೀರಿನ ಅಭಾವ ಹೆಚ್ಚಾಗಿರಲಿದೆಯಂತೆ. ಪಿಯು ಮೊದಲ ವರ್ಷದ ಪರೀಕ್ಷಾ ಉತ್ತರ ಪತ್ರಿಕೆಯಲ್ಲಿ ಪಬ್ಜಿ ಆಡುವ ಬಗ್ಗೆ ಬರೆದು ಹುಡುಗನೊಬ್ಬ ವೈರಲ್ ಆಗಿದ್ದಾನೆ. ಗದಗ ಮೂಲದ ಶರತ್ ಎಂಬಾತ ತನ್ನ ಎಕನಾಮಿಕ್ಸ್ ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ಕೊಟ್ಟಿದ್ದ ಪ್ರಶ್ನೆಗೆ ಉತ್ತರಿಸುವ ಬದಲು ಪಬ್ಜಿ ಆಡುವುದು ಹೇಗೆ ಅಂತ ಬರೆದಿದ್ದಾನೆ. ಇನ್ನು ಈತ ಬೇರೊಂದು ಕಾಲೇಜಿನ ಪ್ರಾಂಶುಪಾಲರ ಮಗನೆಂದು ಹೇಳಲಾಗಿದೆ. ಸದ್ಯ ಈತನನ್ನ ಪಬ್ಜಿಯ ಬಂಧನದಿಂದ ಮುಕ್ತಗೊಳಿಸಲು ಕೌನ್ಸೆಲಿಂಗ್ಗೆ ಕರೆದೊಯ್ದಿದ್ದಾರಂತೆ. ಜಮ್ಮು ಕಾಶ್ಮೀರದ 2 ಪ್ರದೇಶದಲ್ಲಿ ನಡೆದ ಸೇನಾಪಡೆಯ ಎನ್ಕೌಂಟರ್ನಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ರತ್ನಿಪೋರಾ ಹಾಗೂ ಶೋಫಿಯಾನ್ನಲ್ಲಿ ಉಗ್ರರಿಗಾಗಿ ಶೋಧ ಕಾರ್ಯ ನಡೆಸಲಾಯಿತು. ಈ ವೇಳೆ 2 ರಿಂದ 3 ಉಗ್ರರು ಅಡಗಿದ್ದಾರೆ ಎನ್ನಲಾಗಿತ್ತು. ಶೋಫಿಯಾನದಲ್ಲಿ 2, ರತ್ನಿಪೋರಾದಲ್ಲಿ 1 ಉಗ್ರನನ್ನ ಹೊಡೆದುರುಳಿಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನ ಮನೆಯೊಂದರ ಅಡಿಯಲ್ಲಿ ಬರೋಬ್ಬರಿ 45 ಹಾವುಗಳು ವಾಸವಿರುವುದು ಕಂಡುಬಂದಿದೆ. ಮನೆಯ ಕೆಳಭಾಗದಲ್ಲಿ ವಿಷಯುಕ್ತ ಹಾವುಗಳು ವಾಸವಾಗಿರುವುದು ಗೊತ್ತಾಗಿದೆ. ತಕ್ಷಣ ಮನೆಯ ಯಜಮಾನ ಹಾವು ಹಿಡಿಯುವವರಿಗೆ ಕರೆ ಮಾಡಿದ್ದಾನೆ. ಈಗ ಈ ಎಲ್ಲ ಬೆಳವಣಿಗೆಯನ್ನ ವಿಡಿಯೋ ಮಾಡಿ ಆತ ಫೇಸ್ಬುಕ್ನಲ್ಲಿ ಹರಿಬಿಟ್ಟಿದ್ದಾನೆ. ಸದ್ಯ ಈ ವಿಡಿಯೋವನ್ನ 1 ಮಿಲಿಯನ್ಗೂ ಹೆಚ್ಚು ಜನ ವೀಕ್ಷಿಸಿದ್ದು ಹಲವಾರು ರೀತಿಯಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅತ್ತ ಸುಮಲತಾ ಪರ ಪ್ರಚಾರ ಮಾಡ್ತಾನೆ. ಇತ್ತ ತಮ್ಮ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಅವರ ಮುಂಬರುವ ಒಡೆಯ ಸಿನಿಮಾದ ಶೂಟಿಂಗ್ ಹೈದರಾಬಾದ್ನಲ್ಲಿ ಕಂಪ್ಲೀಟ್ ಆಗಿದೆ. ಮೊನ್ನೆಯಷ್ಟೇ ಮೈಸೂರಿನ ಕೃಷಿ ಮಾರುಕಟ್ಟೆಯಲ್ಲಿ ಶೂಟಿಂಗ್ ನಡೆದಿತ್ತು. ಇದೀಗ ಹೈದರಾಬಾದ್ನಲ್ಲಿ ಶೂಟಿಂಗ್ ನಡೆದಿದೆ. ದರ್ಶನ್ ಚುನಾವಣಾ ಪ್ರಚಾರದ ನಡುವೆಯೂ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಜೊತೆ ಮುಂಬರುವ ಯುವರತ್ನ ಚಿತ್ರದಲ್ಲಿ ಜೋಡಿಯಾಗಲಿರುವ ನಟಿ ಸಾಯಿಷಾ ಸದ್ಯ ಹನಿಮೂನ್ನಲ್ಲಿ ಹಾಯಾಗಿದ್ದಾರೆ. ಮಾರ್ಚ್ 9ರಂದು ತಮಿಳು ನಟ ಆರ್ಯ ಕೈ ಹಿಡಿದ ಸಾಯಿಷಾ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಭಿಮಾನಿಗಳಿಗಾಗಿ ಮದುವೆಯ ನಂತರ ಮೊದಲ ಫೋಟೋ ಹಂಚಿಕೊಂಡಿದ್ದಾರೆ. ಹಾಯಾಗಿ ಕೂತು ಕಾಫಿ ಹಿರ್ತಾ ಇದ್ದಾರೆ. ಕೈಯಲ್ಲಿರುವ ಮೆಹಂದಿ ರಂಗು ಇನ್ನೂ ಮಾಸಿಲ್ಲ. ನನ್ನ ಪ್ರೀತಿಯ ಪತಿ ಜೊತೆ ಹನಿಮೂನ್ನಲ್ಲಿದ್ದೀನಿ ಅಂತ ಆಕೆ ಬರೆದುಕೊಂಡಿದ್ದಾರೆ.